ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ನ್ಯೂಜಿಲೆಂಡ್ ಅಲ್ಲಿ ಒಂದು ಚಾಲೆಂಜ್ ಮಾಡ್ತಾ ಇದ್ದೀವಿ. ಏನು ಅಂತ ಅಂದ್ರೆ $100ಗೆ ಶಾಪ್ ಮಾಡಬೇಕು. $100 ಅಂತ ಅಂದ್ರೆ 5000 ರುಪೀಸ್ ಇಂಡಿಯಾದಲ್ಲಿ. ಸೊ ಇಲ್ಲಿ 5000 ರುಪೀಸೇನೆ ಕಮ್ಮಿ. ಸೊ ಆ 5000 ಅಲ್ಲಿ ನಾವು ಹೋಲ್ ಔಟ್ಫಿಟ್ ನ ಶಾಪ್ ಮಾಡಬೇಕು. ಸೊ ಇವಳು ಶಾಪ್ ಮಾಡುವಾಗ ನಾನು ಇರೋದಿಲ್ಲ, ನಾನು ಶಾಪ್ ಮಾಡುವಾಗ ಛಾಯಾ ಇರೋದಿಲ್ಲ. ಒಂದು 3 ಶಾಪ್ನ ಅನ್ಕೊಂಡಿದ್ದೀವಿ ನಾವು. Kmart ಮತ್ತೆ ಜ್ಯುವೆಲರಿ ಶಾಪ್ ಮತ್ತೆ ಇನ್ನೊಂದು $3 ಶಾಪ್ ಅಂತ ಇದೆ. ಅಲ್ಲಿ 3ರಲ್ಲೂ ಹೋಗ್ಬಿಟ್ಟು ನಾವು ಹೋಲ್ ಔಟ್ಫಿಟ್ ನ ಕ್ರಿಯೇಟ್ ಮಾಡಬೇಕು. ಇದಕ್ಕಿರೋದು ನಮಗೆ 1 hour ಅಷ್ಟೇನೆ. 1 hour ಒಳಗಡೆ ಮತ್ತೆ $100 ಒಳಗಡೆ ಯಾರು ಶಾಪ್ ಮಾಡ್ತಾರೋ ಹೋಲ್ ಔಟ್ಫಿಟ್ ನ ಅವರು ವಿನ್ನರು. ಯಾರು ವಿನ್ ಆಗ್ತಾರೆ ಅಂತ ನೋಡ್ಬೇಕಂತ ಅಂದ್ರೆ ಫುಲ್ ವಿಡಿಯೋನ ಕೊನೆವರೆಗೂ ನೋಡಿ. ಸೊ ವಿಡಿಯೋ ಮಾಡಕ್ಕಂತ ನಾವು ಮಾಲ್ ಬಂದಿದೀವಿ. ಇವಾಗ ನಾವು ಇಬ್ರು ದುಡ್ಡು ತಗೊಂಡು ಇಬ್ರಿಗೂ $100 ಕೊಟ್ಟಿದ್ದಾರೆ. ಸೊ ಅವಳಿಗೆ $100 ಕೊಡ್ತಾ ಇದ್ದೀನಿ, ನಾನು $100 ತಗೊಂತಾ ಇದ್ದೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಇವಾಗ ನಾನು ಫಸ್ಟ್ ಹೋಗ್ತಾ ಇದ್ದೀನಿ. ಸೊ ಇಲ್ಲಿ ತುಂಬಾ ಸೇಲ್ಸ್ ನಡೀತಾ ಇದೆ, 30%, 40%, 20% ಅಂತ. ಸೊ ಯಾವ್ದ್ರಲ್ಲಿ ಕಡಿಮೆ ಸಿಗುತ್ತೆ ನಮ್ಗೆ, ಬನ್ನಿ ನೋಡೋಣ. ಇಷ್ಟ ಆಯ್ತು, ಬಟ್ ಇದು ಎಷ್ಟಿದೆ ಅಂದ್ರೆ $139 ಅಂತೆ. ಸೊ ಇದು ಆಗಲ್ಲ, ಮುಂದಕ್ಕೆ ಹೋಗೋಣ ಬನ್ನಿ. ಬೆಲ್ ಫನ್ ನೋಡಿದೆ, ಆಕ್ಚುಲಿ ಚೆನ್ನಾಗಿತ್ತು. ಬಟ್ ಇದ್ರದ್ದು ಬೆಲೆ ಬಂದ್ಬಿಟ್ಟು $60 ಅಂದ್ರೆ $100,000 ಬರೀ ಬೆಲ್ಟ್ಗೆ. ಇದು ವರ್ತ್ ಇಲ್ಲ ಅನ್ಕೊಂತೀನಿ. ಸೊ ಬೇರೆ ನೋಡೋಣ ಬನ್ನಿ. 40% ಆಫ್ ಅಂತ ಇದೆ. ಇದನ್ನ ತಗೊಂಡ್ರೆ ನಾನು ಪ್ಯಾಂಟ್ ತಗೊಳ್ಳೋದಕ್ಕೆ ಶಾರ್ಟೇಜ್ ಆಗ್ಬೋದು. ಪ್ರೈಸು ಆಲ್ಮೋಸ್ಟ್ $200 ಇದೆ. ನನ್ನ ಬಜೆಟ್ ಇರೋದೆ $100. 40% ಆಫ್ ಕೊಟ್ಟರು ನನಗೆ ಅದು ಬೈ ಮಾಡೋಕ್ಕಾಗಲ್ಲ. ಓಕೆ, ನಾವು ಬೇರೆ ಶಾಪ್ಗೆ ಹೋಗೋಣ. ಇಲ್ಲಿ ಯಾಕೋ ನನಗೆ $100 ನಾನು ಬೈ ಮಾಡೋಕ್ಕಾಗುತ್ತೆ ಅಂತ ನಂಗೆ ಅನಿಸ್ತಾ ಇಲ್ಲ. ತುಂಬ ಕಾಸ್ಟ್ಲಿ ಇದೆ, ಇಲ್ಲ $100-200 ಇದೆ. ಸೊ ಆಚೆ ಕಡೆ ನೋಡೋಣ ಬನ್ನಿ. 2 for $35 ಅಂತ ಹಾಕಿದ್ದಾನೆ. ನೋಡೋಣ ಬನ್ನಿ. ಇದು ಕ್ರಾಪ್ ಟಾಪ್ಸ್ ತರ ಇದೆ, ಚೆನ್ನಾಗಿದೆ. ಬಟ್ ಟ್ರೈ ಮಾಡಿ ನೋಡ್ಬೇಕು. ಈ ಡ್ರೆಸ್ಗೆ $30 ಇತ್ತು, ಬಟ್ ಅಲ್ಲಿ ನನಗೆ ಸಾಂಗ್ ಕೇಳಿಸ್ತಿದ್ದರಿಂದ ನಾನು ವಾಯ್ಸ್ ರೆಕಾರ್ಡ್ ಮಾಡಿದ್ದೀನಿ. ಆ್ಯಕ್ಚುಲಿ ನನಗೆ ಈ ಡ್ರೆಸ್ ಇಷ್ಟ ಆಯಿತು, ಬಟ್ ಇದ್ರದ್ದು ಬಜೆಟ್ ಬಂದ್ಬಿಟ್ಟು $70. ಜಾಸ್ತಿ ಆಯ್ತಂತ ಸೈಡಿಗೆ ಇಟ್ಟು ಬಂದಿದ್ದೀನಿ, ನೋಡಬೇಕು ಆಮೇಲೆ. ಸೊ ನಾನು ಇವಾಗ ನೋಡಿ ಶಾಪಲ್ಲಿ ಎಲ್ಲ ತುಂಬಾ ಕಾಸ್ಟ್ಲಿ ಇದೆ, $60-70 ಇದೆ. ನಾನೊಂದು $50 ಬಜೆಟ್ ಅಲ್ಲಿ ನೋಡ್ತಾ ಇದ್ದೀನಿ. ಬಿಕಾಸ್ ನನಗೆ ಸ್ಲಿಪ್ಪರು ಮತ್ತೆ ಬೇರೆ ಆಕ್ಸೆಸರೀಸ್ನು ನಾನು ಬೈ ಮಾಡಬೇಕು. ಇದು ನಂಗೆ $70 ಇಷ್ಟ ಆಯ್ತು. ಸೊ ವಿಲ್ ಕಮ್ ಬ್ಯಾಕ್. ಬೇರೆ ಸಿಕ್ಕಿದ್ರೆ ನಂಗೆ $30 ಅಲ್ಲಿ ವಿಲ್ ಕಮ್ ಬ್ಯಾಕ್. ಓಕೆನಾ? ಬನ್ನಿ. ಚೆನ್ನಾಗಿದ್ಯಾ? ನೋಡೋಣ ಬನ್ನಿ. ಇದು Kmart ಅಂತ ಹೇಳಿ, ಇದೆಲ್ಲ ಮೀಶೋ ರೇಂಜ್ ಬಜೆಟ್ಗಿಂತ ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ. ಬಟ್ ಲೈಕ್ ಅಂದ್ರೆ ಕಂಪೇರ್ ಮಾಡಿ ಹೇಳ್ತಿರೋದು ನಾನು, ಅಷ್ಟೊಂದು ಕಮ್ಮಿ ಇರುತ್ತೆ. ಮೀಶೋ ರೇಂಜ್ ಅಮೌಂಟ್ ಅಲ್ಲಿ ಇರಲ್ಲ. ಲೈಕ್ ಕಂಪೇರಿಟಿವ್ಲಿ ಲೈಕ್ ಇಂಡಿಯಾದು ಮೀಶೋ ತರ ಇದು Kmart. ಬನ್ನಿ ನೋಡೋಣ, ಚೆಕ್ ಮಾಡೋಣ. ಆ ಕಡೆ ಎಲ್ಲ ಸಿಂಗಲ್ ಪೀಸ್ ಇದೆ, ಅಲ್ಲಿಗೆ ಹೋಗಿ ನೋಡೋಣ ಬನ್ನಿ. ಅಲ್ಲಿ ನಮಗೆ $70 ಡ್ರೆಸ್ ಇಷ್ಟ ಆಯ್ತಲ್ವಾ. ಸೊ ನಮಗೆ ಇಲ್ಲಿ $30 ಒಳಗೆ ಬೇರೆದೆಲ್ಲ ಸಿಕ್ಕಿದ್ರೆ, ಸ್ಲಿಪ್ಪರು ಉಳ್ದಿ ಸಿಕ್ಕಿದ್ರೆ ನಾವು ಅಲ್ಲಿಗೆ ಶಿಫ್ಟ್ ಆಗೋಣ ಬನ್ನಿ. ಸ್ಲಿಪ್ಪರ್ಸ್ ಇಲ್ಲಿದೆ ಬನ್ನಿ, $25 ಅಂತೆ. ನಮ್ಮ ಹತ್ರ ಇರೋದೇ $30 ಬಜೆಟ್. ಇನ್ ಕೇಸ್ ನಾನು ಅದನ್ನ ಬೈ ಮಾಡೋದಾದ್ರೆ. ಚೆನ್ನಾಗಿದೆ ಇದು, ಹಾಕಿ ನೋಡೋಣ. ತುಂಬಾ ದೊಡ್ಡಾಯ್ತು. ಇದು ಸೇಮ್ ಶೂಸ್ ಕೂಡ ಇದೆ. ಓಕೆ, ವಿಲ್ ಗೋ ವಿತ್ ಅ ಬ್ಲ್ಯಾಕ್. ಬಿಕಾಸ್ ನಾವು ಯಾವ ಡ್ರೆಸ್ ಹಾಕಿದ್ರು ಬ್ಲ್ಯಾಕ್ ಹೆಂಗೂ ಚೆನ್ನಾಗಿ ಕಾಣಿಸುತ್ತೆ. ವಿಲ್ ಗೋ ವಿತ್ ಅ ಬ್ಲ್ಯಾಕ್. ಇಲ್ಲ
ನಾವು ಔಟ್ಫಿಟ್ ಚೇಂಜ್ ಮಾಡಬೇಕು, ಇಲ್ಲ ಅಂದರೆ ನಾವು ಸ್ಲಿಪ್ಪರ್ನ ಚೇಂಜ್ ಮಾಡಬೇಕು. ಬಿಕಾಸ್ ಸ್ಲಿಪ್ಪರ್ ಥರ ಔಟ್ಫಿಟ್ ಇಲ್ಲ, ಔಟ್ಫಿಟ್ ಥರ ಸ್ಲಿಪ್ಪರ್ ಇಲ್ಲ. ಸೊ ಐ ಆಮ್ ರಿಯಲಿ ಕನ್ಫ್ಯೂಸ್. ಚೀಟಿಂಗ್ ನೋಡಿ, ಚೀಟ್ ಮಾಡ್ತಾ ಇದ್ದಾರೆ ಅವ್ರ ಕ್ಯಾಮ್ರಾಮ್ಯಾನ್, ಚೀಟ್ ಮಾಡ್ತಾ ಇದ್ದಾರೆ. ಸೊ ಈ ಸ್ಲಿಪ್ಪರ್ ಚೆನ್ನಾಗಿ ಕಾಣ್ತಾ ಇದೆ. ಅಲ್ಲಿ ಡಿಸ್ಕೌಂಟ್ ಇತ್ತಾ? ಮೇ ಬಿ ನಮಗೆ ಡಿಸ್ಕೌಂಟ್ ಇತ್ತ ಅಂತ ಚೆಕ್ ಮಾಡಲಿಲ್ಲ. ಈ ಸ್ಲಿಪ್ಪರ್ ಆ ಡ್ರೆಸ್ ಮ್ಯಾಚ್ ಆಗ್ಬೋದಾ ಬ್ಲ್ಯಾಕ್ ಹೋದ್ರೆ? ಸೊ ಐ ಆಮ್ ರಿಯಲಿ ಕನ್ಫ್ಯೂಸ್. ನನಗೆ ತುಂಬ ಕನ್ಫ್ಯೂಸ್ ಆಗ್ತಿದೆ. ನಾವು ಬೆಟರ್ ಔಟ್ಫಿಟ್ನ ಬೈ ಮಾಡಿಬಿಟ್ಟೆ ಸ್ಲಿಪ್ಪರ್ ಶಾಪ್ಗೆ ಬರೋಣ. ಈ ಔಟ್ಫಿಟ್ ನನಗಿಂತ ಉದ್ದ ಇದೆ, ಬಟ್ ಟ್ರೈ ಮಾಡಿ ನೋಡೋಣ ಅನಿಸ್ತಾ ಇದೆ. ಟ್ರೈ ಮಾಡೋಣ ಬನ್ನಿ. ಸೊ ಇಲ್ಲಿ ಸೈಜಸ್ ಬಂದ್ಬಿಟ್ಟು 14, 16, 8 ಆ ಥರ ಇರುತ್ತೆ. ನೋಡು, ಐ ಥಿಂಕ್ ಸೇಮ್ ಇದು ಮತ್ತೆ ಇದು ಸೇಮ್ ಅನ್ಕೊಳ್ತೀನಿ. ವಿಲ್ ಟ್ರೈ ದಿಸ್. ಇದು ಕಲರ್ ಚೆನ್ನಾಗಿದೆಯಾ? ಸೆಕ್ಷನ್ಗೆ ಬಂದಿದ್ದೀವಿ ನಾವು. ಪ್ರೆಗ್ನೆಂಟ್ ಲೇಡೀಸ್ ಯೂಸ್ ಮಾಡೋದಕ್ಕೆ ಕಂಫರ್ಟೇಬಲ್ ಆಗಿರುತ್ತೆ. ಬಟ್ ಈ ಕಲರ್ ಇಷ್ಟ ಆಯ್ತು ನನಗೆ. ಚೆನ್ನಾಗಿದೆ ಅಲ್ಲ? ಇದೇನೋ ನಂಗೆ ಅಷ್ಟು ಇಷ್ಟ ಆಗ್ತಾ ಇಲ್ಲ. ಇನ್ನೊಂದು ಹಾಕೊಂಡು ನೋಡೋಣ ಬನ್ನಿ. ಇದು ಒಂದು ನೋಡಿದೆ, ಟ್ರೈ ಮಾಡಿದ್ದೀನಿ. ಕನ್ಫರ್ಮ್ ಇಲ್ಲ ತಗೊಂತೀನೋ ಇಲ್ವೋ ಅಂತ. ಇಯರಿಂಗ್ ಕಳ್ಕೊಂಡಿದ್ದೀನಿ. ಅದು ಓಲೆ ನನ್ನ ಸಿಸ್ಟರ್ದು. ಇದೇ ತರ ತಗೊಂಡಿದ್ದೀನಿ ನಾನು ಅದು ಓಲೆ. ಓಕೆ, ಸೊ ಇದನ್ನ ನೋಡ್ತಾ ಇದ್ದೀನಿ. $7 ಅಂತೆ. ಹತ್ತತ್ರ $500, ಹತ್ತತ್ರ $400 ಇದೆ. ಶಾಪಿಂಗ್ ಮುಗ್ದಿದೆ. ಎಷ್ಟು ಬಿಲ್ ಆಗಿದೆ ಅಂದ್ರೆ $67 ಆಗಿದೆ. ಇನ್ನ ಸ್ವಲ್ಪ ದುಡ್ಡು ಉಳಿದಿದೆ. ನನಗೆ ಹೇರ್ ಆಕ್ಸೆಸರೀಸ್ ಒಂದು ತಗೊಬೇಕು. ಹೋಗೋಣ ಬನ್ನಿ. ನನ್ನ ಶಾಪಿಂಗ್ ಅಂತೂ ಮುಗ್ದಿದೆ. ಎಷ್ಟು ಶಾಪ್ ಮಾಡಿದೀನಿ, ಇನ್ನ ಎಷ್ಟು ದುಡ್ಡು ಉಳಿಸ್ಕೊಂಡಿದೀನಿ ಅಂತ ನೋಡೋಣ ಬನ್ನಿ. ಹಾಯ್, ಎಲ್ರಿಗೂ ನಮಸ್ಕಾರ. ಇವತ್ತು ಫಸ್ಟ್ ಹಾಫ್ ವಿಡಿಯೋ ನೋಡಿದೀರಾ. ಅದಾದ್ಮೇಲೆ ಇವಾಗ ಮನೆಗ್ ಬಂದ್ವಿ ನಾವು. ಇವಾಗ ಏನೇನ್ ತಂದಿದೀವಿ ಅಂತ ನಾವು ನಿಮಗೆ ರಿವೀಲ್ ಮಾಡಕ್ಕಂತ ಬಂದಿದೀವಿ. ನಾನ್ ಫಸ್ಟ್ ರಿವೀಲ್ ಮಾಡ್ತೀನಿ ಏನೇನಿದೆ ಅಂತ, ಆಮೇಲೆ ಛಾಯಾ ರಿವೀಲ್ ಮಾಡ್ತಾಳೆ. ಸೊ ಇಬ್ರದ್ದು ರಿವೀಲ್ ಆದ್ಮೇಲೆ ಡ್ರೆಸ್ ಹಾಕೊಂಡ್ ಬರ್ತೀವಿ. ಆಮೇಲೆ ಯಾರು ವಿನ್ ಆದ್ರು ಅಂತ ಹೇಳ್ತೀವಿ. ನಿಮಗೆ ಯಾರು ಇಷ್ಟ ಆಗ್ತಾರ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ, ಓಕೆನಾ? ಫಸ್ಟ್ ಬಂದ್ಬಿಟ್ಟು ನಾನು ಡ್ರೆಸ್ನ ತೋರಿಸ್ತೀನಿ. ನಾನು ಬೇರೆ ಕಡೆ ಆಕ್ಚುಲಿ ಒಂದು ಫಸ್ಟ್ ಲೈಕ್ ಮಾಡಿ ಆಕ್ಚುಲಿ ವಿಡಿಯೋ ನೋಡಿದೀರ ನೀವು. ಫಸ್ಟ್ ಒಂದು ಡ್ರೆಸ್ ನೋಡಿದ್ನಲ್ವಾ, ಸೇಮ್ ಇದೇ ಪ್ಯಾಟರ್ನ್ ಅಲ್ಲಿ ಇತ್ತು. ಸೊ ನಾನು ತಗೊಂಡಿರೋದು ಸಿಂಗಲ್ ಪೀಸು ಫುಲ್ಲು ಈ ಡ್ರೆಸ್. ನಾನು ನಿಮಗೆ ಹಾಕ್ಬಿಟ್ಟು ತೋರಿಸ್ತೀನಿ. ಸೊ ಔಟ್ಫಿಟ್ ಅಲ್ಲಿ ಇದು ಡ್ರೆಸ್ ತಗೊಂಡಿರೋದು. ಡ್ರೆಸ್ಗೆ ನಾನು ಬ್ಲ್ಯಾಕ್ ಕಲರ್ ಸ್ಲಿಪ್ಪರ್ನ ಮ್ಯಾಚ್ ಮಾಡಿದ್ದೀನಿ. ಇದು ಬ್ಲ್ಯಾಕ್ ಕಲರ್ ಸ್ಲಿಪ್ಪರು ಇದಕ್ಕೆ. ಆಮೇಲೆ ಇದಕ್ಕೆ ಪರ್ಸ್ ತಗೊಂಡಿದ್ದೀನಿ, ಸೇಮ್ ಬ್ಲ್ಯಾಕ್ ಕಲರ್ ತಗೊಂಡಿದ್ದೀನಿ, ಬ್ಲ್ಯಾಕ್ ಕಲರ್ ಮ್ಯಾಚ್ ಮಾಡೋಣ ಅಂತ ಹೇಳಿ. ಆಮೇಲೆ ಬಂದ್ಬಿಟ್ಟು ಇದು ಹೇರ್ಗೆ. ಸೊ ನಾನು ಈ ತರ ಹಾಕ್ತೀನಲ್ವಾ, ಇದಕ್ಕೆ ಇಲ್ಲಿ ಹಾಕೋದಕ್ಕಂತ ಹೇಳಿ ಹೇರ್ ಕ್ಲಿಪ್ ತರ ತಗೊಂಡಿದ್ದೀನಿ. ಆಮೇಲೆ ಬ್ರೇಸ್ಲೈಟ್ ಇದು. ಸೊ ಕೈಗೆ ಹಾಕೋದಕ್ಕೆ ಬ್ರೇಸ್ಲೈಟ್ ತಗೊಂಡಿದ್ದೀನಿ.
ಆಮೇಲೆ ರಿಂಗ್ ತಗೊಂಡಿದ್ದೀನಿ. ಆಮೇಲೆ ಒಂದ್ ಇಯರಿಂಗ್, ಈ ದೊಡ್ಡ ಇಯರಿಂಗ್ ಬಂದ್ಬಿಟ್ಟು ನಾನು ಇದಕ್ಕೆ ತಗೊಂಡಿದ್ದು, ಅದಕ್ಕೆ ಸರ ಹಾಕಿದ್ರೆ ಮ್ಯಾಚ್ ಆಗಲ್ಲ ಅಂತ ಹೇಳ್ಬಿಟ್ಟು ದೊಡ್ಡ ಇಯರಿಂಗ್ ಹಾಕೋಣ. ಸೊ ಅದೊಂಥರ ಸರ ಇಲ್ಲ ಅಂದ್ರೆ ಕಾಂಟ್ರಾಸ್ಟ್ ಆಗಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಈ ಇಯರಿಂಗ್ ತಗೊಂಡಿದ್ದು. ಬಟ್ ಇದು ಪೇರ್ ಎಕ್ಸ್ಟ್ರಾ ಇತ್ತು, ಇದು ಫುಲ್ ಪೇರ್ಗೆ ನಾನು ಪೇ ಮಾಡಿ ತಗೊಂಡಿದ್ದು. ಇಷ್ಟು ತಗೊಂಡಿದ್ದೀನಿ ನಾನು, ಇಷ್ಟೇ ತಗೊಂಡಿದ್ದು. ಸೊ ಇದು ನಂದು ಫುಲ್ ಔಟ್ಫಿಟ್. ಈ ಔಟ್ಫಿಟ್ ಲುಕ್ ಹೇಗೆ ಕ್ರಿಯೇಟ್ ಆಗುತ್ತೆ ಅಂತ ನಾನು ಹಾಕೊಂಡ್ ಬಂದು ತೋರಿಸ್ತೀನಿ. ಸೊ ಚಾಯದ್ ಒಂದ್ಸತಿ ಏನ್ ತಗೊಂಡ್ಲು ಅಂತ ಪ್ರಾಡಕ್ಟ್ಸ್ ಎಲ್ಲ ರಿವೀಲ್ ಆಗ್ತದೆ. ಡ್ರೆಸ್ ವೇರ್ ಮಾಡ್ಕೊಂಡ್ ಬರ್ತೀವಿ, ಅಲ್ಲಿವರೆಗೂ ವೇಟ್ ಮಾಡ್ತಾ ಇದ್ದೀವಿ. ಇವಾಗ ನಮ್ಮ ಹತ್ರ ದುಡ್ಡು ಎಷ್ಟು ಉಳ್ದಿದೆ ಅಂತ ಹೇಳಿ ತೋರ್ಸೋಣ ಅಂತ ಬಂದಿದ್ದೀವಿ. ನಾನ್ ನನ್ ದುಡ್ಡು ತೆಗಿತೀನಿ, ಅವಳು ದುಡ್ಡು ತೆಗಿತಾಳೆ. ನಾನು ಇಲ್ಲ ಸೈಡಿಗೆ ಹಾಕಿದ್ದೆ, ನಮ್ಮ ಪರ್ಸ್ ಅಲ್ಲಿ ಇಟ್ಟಿದ್ದೀನಿ. ಸೊ ನನ್ನ ಹತ್ರ ಎಷ್ಟು ಖರ್ಚಾಗಿದೆ ಅದ್ ಫಸ್ಟ್ ಹೇಳಿ, ಆಮೇಲಿಂದ ಎಷ್ಟು ಉಳಿದಿದೆ ಅಂತ ಹೇಳಿ. ನಂದು ಎಕ್ಸ್ಪೆನ್ಸಸ್ ಬಂದ್ಬಿಟ್ಟು $72, some 20 cents ಆಗಿದೆ. ಸೊ ಇನ್ನ ನನ್ನ ಹತ್ರ 25, 26, 27, 50, 60, 70, 80. ಸೊ 27.80 cents ಉಳಿದಿದೆ. ನಂದು ಓವರಾಲ್ ನಂದು ಫುಲ್ ಔಟ್ಫಿಟ್ಗೆ ಖರ್ಚಾಗಿರೋದು ಬಂದ್ಬಿಟ್ಟು $56 ಖರ್ಚಾಗಿದೆ. ಇನ್ನ $44 ನನ್ನ ಹತ್ರ ಉಳಿದಿದೆ. ಸೊ ವಿನ್ನರ್ ಬಂದ್ಬಿಟ್ಟು ಛಾಯ. ಸೊ ನಿಮ್ಗೆ ಯಾವ್ದು ಔಟ್ಫಿಟ್ ಇಷ್ಟ ಆಯ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಈ ತರ ವಿಡಿಯೋಸ್ ಇಷ್ಟ ಆದ್ರೆ ನಮ್ಗೆ ಕಮೆಂಟ್ ಮಾಡಿ ಹೇಳಿ, ಇನ್ನೂ ಹೆಚ್ಚಿನ ವಿಡಿಯೋಸ್ ಮಾಡ್ತೀವಿ. ಇನ್ನೂ ಹೆಚ್ಚಿನ ವಿಡಿಯೋಸ್ಗಾಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗ್ತೀವಿ, ಅಲ್ಲಿವರೆಗೂ ಬಾಯ್. ಟೇಕ್ ಕೇರ್.